ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಮ್ಮ ಅಜಿತ್ ಅವರು ಇನ್ವೆಸ್ಟಿಗೇಷನ್ ತುಂಬ ಚುರುಕಾಗಿ ನಡೀತಾ ಇದೆ. ಹಾಗಾದರೆ ಭೂಮಿನೇ ಮನಸ್ವಿನಿ ಅನ್ನೋ ಸತೆ ಇವತ್ತು ಗೊತ್ತಾಗುತ್ತಾ? ಭೂಮಿ ಏನಾದರೂ ಒಂದು ದೊಡ್ಡ ಕ್ಲೂ ಕೊಡ್ತಾಳಾ? ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಏನಾಗುತ್ತೆ ಅಂತಂದರೆ, ಇಲ್ಲಿ ಆಲ್ರೆಡಿ ಸತ್ಯಣ್ಣನ ಹತ್ರ ಕೂಡ ಚರ್ಚೆ ಮಾಡಿರ್ತಾರೆ. ಭೂಮಿಗೂ ಕೂಡ ಕತ್ತು ಕೆಳಗೆ ಮತ್ತು ಬೆನ್ನಿನ ಮಧ್ಯಭಾಗದಲ್ಲಿ ಒಂದು ಮಚ್ಚೆ ಇದೆ, ಊಟ ಮಚ್ಚೆ ಇದೆ ಅಂತ ಹೇಳ್ಬಿಟ್ಟು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಸೀರಿಯಸ್ ಆಗಿ ತೊಗೊಂಡು ಏನು ಮಾಡ್ತಾರೆ ಅಂತಂದರೆ, ಮಲಗಿರ್ತಾರೆ. ಭೂಮಿ ಕೂಡ ಮಲ್ಕೊಂಡಿರ್ತಾಳೆ. ಆದರೆ ಅವಳಿಗೆ ಆ ಪ್ಲೇಸಲ್ಲಿ ಈ ಕತ್ತು ಭಾಗದಲ್ಲಿ ಏನಾದ್ರು ಟ್ಯಾಟೋ ಹಾಕ್ಸಿರ್ತಾಳೆ. ಯಾರು ಅದನ್ನ ಹಾಕ್ಸಿದವಳು? ದೇವಯಾನಿನೇ ರೀ. ಯಾಕಂದರೆ ಅದು ಊಟ ಮಚ್ಚೆ ಯಾರಿಗೂ ಕಾಣಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸೊ ಮಲಗಿದಾಗ ಅಜಿತ್ಗೆ ಫುಲ್ ಶಾಕ್ ಆಗುತ್ತೆ. ಅಲ್ಲ, ಭೂಮಿ ಕತ್ತಲು ಊಟ ಮಚ್ಚೆ ಇತ್ತಲ್ವಾ, ಈ ಟ್ಯಾಟೋ ಯಾರು ಹಾಕ್ಸಿದ್ರು? ಕೇಳ, ಹತ್ರಕ್ಕೆ ಹೋಗಿ ನೋಡ್ಲಾ, ಅದು ಕಾಣ್ಬೋದಾ? ಬೇಡ, ನಾನೇನೋ ಅವಳ ಹತ್ರಕ್ಕೆ ಹೋಗೋದು, ಅವಳೇನೋ ಬಾಯಿ ಬಡ್ಕೊಳ್ಳೋದು, ಮತ್ತು ಎಲ್ಲರೂ ಬರೋದು, ದೊಡ್ಡ ಸೀನ್ ಕ್ರಿಯೇಟ್ ಮಾಡೋದು ಬೇಡ, ನಾನು ಮಲ್ಗೋದೆ ವಾಸಿ ಅಂತ ಹೇಳಿ ಮಲ್ಕೋತಾರೆ. ಭೂಮಿ ಪಟ್ ಅಂತ ಎದ್ದು ಬರ್ತಾಳೆ ಅಜಿತ್ ಬಲ್ಲಿ. ಭೂಮಿ ಅಂದ ತಕ್ಷಣ, ನನ್ನಂದ್ರೆ ಏನು ಅಂದ್ಕೊಂಡಿರ ನೀವು? ನಾನು 2.0 ಭೂಮಿ. ಅಲ್ಲ ಸಾಹೇಬ್ರೆ, ನೀವು ಅಂದ್ಕೊಂಡಂಗೆ ಆಗೋಕ್ಕಾಗತ್ತಾ? ನೀವು ಅಂದ್ಕೊಂಡಂಗೆ ಮಾಡೋಕ್ಕಾಗತ್ತಾ? ನಾನೇನು ಮಾಡಿದೆ ಅಂತ ಕೇಳ್ತಾರೆ. ನೀವು ಇಷ್ಟ ತನಕ ಮಾಡ್ದಲ್ಲ, ಹೇಳಿದ್ರಲ್ಲ ಟ್ಯಾಟು ಅಚ್ಚೆ ಅದನ್ನೆಲ್ಲ ಕೇಳಿಸ್ಕೊಂಡೆ ಅಂದಾಗ, ಅದು ಸರಿ ಭೂಮಿ, ನಿನಗೆ ಬೆನ್ನು ಕೆಳಗಡೆ ಉಟ್ಮಚ್ಚೆ ಇತ್ತಾ ಅಂತ ಕೇಳ್ತಾರೆ. ನಮಗೇನು ಕಾಣುತ್ತೆ ಸಾಹೇಬ್ರೆ ಅಂತ ಹೇಳ್ತಾಳೆ. ಮತ್ತು ಅದು ಟ್ಯಾಟೋ ಯಾವಾಗ ಹಾಕಿಸ್ಕೊಂಡೆ ಅಂದಾಗ ಅವಳು ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾಳೆ. ಅಂದರೆ ಒಂದಿನ ದೇವಸ್ಥಾನಕ್ಕೆ ಬನ್ನಿ ಅಂದ್ರೆ ಇಲ್ಲೇನು ಮಾಡ್ತಿದ್ದೀರಾ ದೇವಯಾನಿಯಮ್ಮ ಅಂತ ಕೇಳ್ತಾರೆ. ದೇವಸ್ಥಾನಕ್ಕೆ ಅಂತ ಕರ್ಕೊಂಡೋಗಿ ಅಂಜು ಕೂಡ ಟ್ಯಾಟೋ ಹಾಕಿಸ್ಕೊಂಡಿರ್ತಾಳೆ. ಭೂಮಿಗೂ ಕೂಡ ಟ್ಯಾಟೋ ಹಾಕ್ಸೋಕ್ಕೆ ಸಿದ್ಧತೆನ ಮಾಡ್ಕೊಂಡಿರ್ತಾಳೆ ದೇವಯಾನಿ. ಭೂಮಿ ಹೇಳ್ತಾಳೆ, ಇಲ್ಲ ಅಮ್ಮ, ನಂಗೆ ಭಯ ಆಗುತ್ತೆ, ನಾನು ಟ್ಯಾಟೋ ಎಲ್ಲ ಹಾಕಿಸ್ಕೊಳ್ಳೋದಿಲ್ಲ ಅಂತ ಕಟಾಖಂಡಿತವಾಗಿ ಹೇಳ್ತಾಳೆ. ಅಯ್ಯೋ ಭೂಮಿ, ನೀನು ನನ್ನ ಮಗಳಿದ್ದಂಗಲ್ವಾ, ನಮ್ಮ ಅಂಜುಗೆ ಏನೇನೆಲ್ಲ ಸಿಗುತ್ತೆ ನನ್ನ ಕಡೆಯಿಂದ ಅದು ನಿನಗೂ ಕೂಡ ಸಿಗಬೇಕು ಅನ್ನೋದೇ ನನ್ನ ಆಸೆ ಮಗಳೇ. ಏನೂ ಆಗಲ್ಲ ಬಾ, ನಾನು ನಿನ್ನ ಜೊತೆನೇ ಇರ್ತೀನಲ್ಲ ಅಂತ ಹೇಳ್ಬಿಟ್ಟು ಡವ್ ಮಾಡಿ ಹಂಗೋ ಹಿಂಗೋ ಮಾಡಿ ಭೂಮಿಯ ಬೆನ್ನ ಮೇಲೆ ಮೀನಿನ ಚಿತ್ರವನ್ನು ಹಾಕ್ಸಿದ್ದಾರೆ. ಅದು ಎಲ್ಲಿ ಹುಟ್ಟು ಮಚ್ಚೆ ಕಾಣಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸೊ ಅದನ್ನೆಲ್ಲ ನೆನಪು ಮಾಡಿಕೊಂಡು, ನನಗೆ ಹುಟ್ಟುಮಚ್ಚೆ ಇಲ್ಲಿ ಟ್ಯಾಟೋ ಹಾಕ್ಸಿರೋದು ದೇವಯಾನಿಯಮ್ಮ ಅಂತ ಹೇಳ್ಬಿಡ್ತಾಳೆ. ಹೌದಾ, ಹಾಗಾದರೆ ಫೋಟೋ ಏನಾದರೂ ತಗೊಂಡಿದ್ಯಾ ಅದಕ್ಕೆ ಮುಂಚೆ, ಟ್ಯಾಟೋ ಹಾಕೋಕ್ಕಿಂತ ಮುಂಚೆ ಹಿಂಗೆಲ್ಲ ಕೇಳ್ತಾರೆ. ನೋಡ್ರಿ, ನಾವೇನೋ ಮಚ್ಚೆ ನೋಡಿ ಕಂಡುಹಿಡಿತಾರೆ, ಹಂಗೆ ಮಾಡ್ತಾರೆ ಅಂದ್ವಿ. ಅದು ಟ್ಯಾಟೋನ ಮುಚ್ಚಿಬಿಟ್ಟಿದ್ದಾರೆ. ಇಷ್ಟು ದಿನ ನೋಡಾರ್ದಿರೋ ಟ್ಯಾಟೋ ಇವತ್ತು ನೋಡ್ತಾ ಇದ್ದೀವಿ. ಏನು ಕರ್ಮನೋರಿ. ಒಟ್ಟಿನಲ್ಲಿ ಅಜಿತ್ ಪಾಪ ಸತ್ಯ ಕಂಡುಹಿಡಿಯೋಕೆ ಆಗ್ತಾನೇ ಇಲ್ಲ. ಅವರು ಕಂಡುಹಿಡಿತಾರೆ ಅದನ್ನು, ಆದರೆ ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ. ಇದು ಹೀಗೆ ಅಂತ. ಯಾಕಂದರೆ ಪ್ರತಿಯೊಂದು ಕೂಡ ಅವ್ರ ಅಪೋಸಿಟಾಗೇ ನಡೀತಾ ಇದೆ. ಸೊ ಭೂಮಿನ ಕೇಳ್ತಾರೆ, ಇಲ್ಲ ಅದನ್ನು ದೇವಯಾನಿಯಮ್ಮನ ಹತ್ರನೇ ಕೇಳಬೇಕು, ನನಗೆ ಟ್ಯಾಟೋ ಹಾಕೋ ಮುಂಚೆ ಮಚ್ಚೆ ಇತ್ತು ಅಂತ ಕೇಳ ಸಾಹೇಬ್ರೆ ಅಂದಾಗ, ಇಲ್ಲ, ಈ ವಿಷಯ ಯಾವುದೇ ಕಾರಣಕ್ಕೂ ದೇವಯಾನಿ ಅತ್ತೆಗೆ ಗೊತ್ತಾಗಬಾರ್ದು ಅಂತ ನಮ್ಮ ಅಜಿತ್ ಅವರು ಹೇಳ್ತಾರೆ. ಭೂಮಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಅಲ್ಲ ಸಾಹೇಬ್ರೆ, ಇದೆಲ್ಲ ನನಗೆ ಯಾಕೆ ಕೇಳ್ತಿದ್ದೀರಾ? ನೀನು ಕಳೆದಿರೋ ಪ್ಲೇಸಲ್ಲೇ ನಮ್ಮ ಶ್ರವಣ್ ಮಾವನ ಮಗಳನ್ನು ಕಳೆದಿರೋದು. ಅದಕ್ಕೆ ನಾನು ಮನಸ್ವಿನಿ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಸಾಹೇಬ್ರು ಅವಾಗ ಪೊಲೀಸ್ ಇನ್ಸ್ಪೆಕ್ಟ್ರು, ಅವ್ರ ಮಗಳನ್ನ ಹುಡುಕದೇ ಇರ್ತಾರಾ? ನಾನು ಇಲ್ಲೇ ಪಕ್ಕದಲ್ಲೇ ಇದ್ರೂ ಅವ್ರಿಗೆ ಸಿಗದೇ ಇರ್ತೀನಾ? ಖಂಡಿತ ಇಲ್ಲ ಬಿಡಿ, ನಾನು ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ. ಆದರೆ ಅಜಿತಿನ ಮನಸ್ಸು ಸಾರಿ ಹೇಳ್ತಾ ಇದೆ, ಭೂಮಿನೇ ಮನಸ್ವಿನಿ ಅಂತ. ಅಂತೂ ಇಂತೂ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಮನಸ್ವಿನಿಯನ್ನು ಹುಡುಕುವಂಥ ಪ್ರಯತ್ನದಲ್ಲಿದ್ದಾರೆ. ಅದು ಎಲ್ಲಿಗೆ ಹೋಗುತ್ತೆ? ಇವಳೇ ಮನಸ್ವಿನಿ ಅಂತ ಆದಷ್ಟು ಬೇಗ ನಮ್ಮ ಅಜಿತ್ಗೆ ಗೊತ್ತಾಗುತ್ತಾ? ಟ್ಯಾಟೋ ಹಾಕಿಸ್ಕೊಂಡಿದ್ದಾಳೆ. ಆ ಟ್ಯಾಟೋ ಕೆಳಗಡೆ ಏನಾದರೂ ಊಟ ಮಚ್ಚೆ ಕಾಣಿಸುತ್ತಾ ಇಲ್ವಾ? ಏನಾಗ್ಬೋದು ಮುಂದೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಆದಷ್ಟು ಬೇಗ ಈ ಜೋಡಿ ಕೂಡ ಒಂದಾಗಬೇಕು. ಯಾಕಂದರೆ ಮನೆಯವ್ರ ಪ್ರಕಾರ ಇವರಿಬ್ಬರು ಆದರ್ಶ ದಂಪತಿಗಳು. ಸಂಗೀತಮ್ಮ ಅಂತೂ ಮಾತುಗೊಂದ್ಸಾರಿ ಹೇಳ್ತಾ ಇರ್ತಾಳೆ. ಇನ್ನು ನಚ್ಚಿ ಕೂಡ ಇವರನ್ನೇ ಆದರ್ಶವಾಗಿಟ್ಕೊಂಡು ಊಟ ಕೂಡ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಆದರೆ ನಮ್ಮ ಥರ ಬೇಡ ಅಂದಾಗ ಸಂಗೀತಮ್ಮನಿಗೆ ಹಳೆದೆಲ್ಲ ಫ್ಲ್ಯಾಶ್ ಬ್ಯಾಕ್ ನೆನಪಾಗ್ಬಿಡುತ್ತೆ. ಅಶ್ವಿನಿ ಅಗ್ರಿಮೆಂಟ್ ಪತ್ರ ಕೊಟ್ಟಿರೋದು ಅದು ಇದು ಎಲ್ಲ ನೆನಪಾಗಿ ಒಂದು ಕ್ಷಣ ತಲೆ ಸುತ್ತಿ ಕೂಡ ಬಿದ್ದಿದ್ದಾರೆ. ಏನಾಗುತ್ತೆ? ನೆನಪಾಯ್ತಾ ನಿಜವಾಗ್ಲೂ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.